ಹಾಯ್ ಎಲ್ರಿಗೂ ನಮಸ್ಕಾರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ವಿಷಯ ಅಂದರೆ, ಸೊ ಐ ಆಮ್ ಗೋಯಿಂಗ್ ಟು ಡೂ ದ ಬ್ಲಾಗ್. ಆ್ಯಕ್ಚುಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ರೀಸೆಂಟು. ಸೊ ನಾನು ಕೆಲವೊಂದು ಬಟ್ಟೆನ ತೊಗೊಂಡಿದ್ದೀನಿ, ಲೈಕ್ ಕೆಲವೊಂದು ಸಲ್ವಾರ್ ಸೆಟ್ಸು ಮತ್ತು ಕೆಲವೊಂದು ಕ್ವಾಡ್ ಸೆಟ್ಟು, ಆಫೀಸ್ ವಿಯರು. ಸೊ ಐ ಆಮ್ ಗೋನ್ ಶೋ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಅದು ಹೇಗಿದೆ ಅಂತ ವಿಲ್ ಡೂ ದ ರಿವ್ಯೂ. ಆ್ಯಂಡ್ ನನ್ನ ಅಂಗಡಿದು ಲೊಕೇಶನ್ ಕೂಡ ಆ್ಯಂಡ್ ಅಡ್ರೆಸ್ ಕೂಡ ಕೆಳಗಡೆ ಹಾಕಿರ್ತೀನಿ. ಆ್ಯಕ್ಚುಲಿ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಎಲ್ಲನೂ ನಾನು ಒಂದೇ ಶಾಪಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಒನ್. ಸೊ ಇವಾಗ ನಾನು ವಿಯರ್ ಮಾಡಿದ್ದೀನಿ, ಇದು ಒಂದು ಆ್ಯಕ್ಚುಲಿ ಇದು ಕೋಆರ್ಡ್ ಸೆಟ್ಟು, ಲೈಕ್ ದಿ ಗಿವನ್ ದುಪ್ಪಟ ಆಲ್ಸೋ. ಇದು ದುಪ್ಪಟ ಆ್ಯಕ್ಚುಲಿ, ಇದು ಕಾಟನ್ ಆ್ಯಕ್ಚುಲಿ. ಸೊ ಇದು ಒಂದು, ಸೊ ಇದು ಈ ಥರ ಕಾಣಿಸ್ತಿದೆ ಆ್ಯಕ್ಚುಲಿ, ಮೇಲ್ಗಡೆ ನೀವು ನೋಡ್ತಿರ್ತೀರಲ್ಲ, ಸೊ ಆ ಥರ ಕಾಣಿಸ್ತಿದೆ. ಇದು ಬಂದ್ಬಿಟ್ಟು ವಿತಿನ್ 1000 ಅನಿಸುತ್ತೆ. ಸೊ ನಾನು ಕೆಳಗಡೆ ಎಕ್ಸಾಕ್ಟ್ ಅಮೌಂಟ್ ಹಾಕಿರ್ತೀನಿ. ನನಗೆ ಆ್ಯಕ್ಚುಲಿ ನೆನಪಿಲ್ಲ, ಫುಲ್ ಲಮ್ಸಮ್ ಆ್ಯಕ್ಚುಲಿ ಪೇ ಮಾಡಿದ್ದು. ಸೊ ಅರೌಂಡ್ ಐ ಟುಕ್ 6 ಆ್ಯಕ್ಚುಲಿ ಸೆಟ್ಸ್, ಬೋತ್ ಲೈಕ್ 3 pieces ಸೆಟ್ಸ್ ಆ್ಯಂಡ್ 2 pieces ಸೆಟ್ಸ್. 2 pieces ಸೆಟ್ಸ್ 2 ಆ್ಯಂಡ್ ರಿಮೈನಿಂಗ್ 4 ಬಂದುಬಿಟ್ಟು 3 pieces ಸೆಟ್ಟು. ಸೊ ಎಲ್ಲ ಸೇರಿ 10,250 ಏನೋ ಕೊಟ್ಟೆ ನಾನು. ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು, ಆನ್ಲೈನಲ್ಲೂ ತೊಗೋಬೋದಿತ್ತು ಅಂತ. ಬಟ್ ಕ್ಲಾತ್ ವೈಸ್ ಮತ್ತು ಎಕ್ಸ್ಪೆಷಲಿ ಆಫೀಸ್ ವಿಯರ್ಸ್, ಇದೇನು ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ, ದಿಸ್ ವಾಸ್ ನಾನು ತೊಗೊಂಡಿರೋದು ಔಟ್ ಆಫ್ 6 ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಮತ್ತು ಲೈಕ್ ಆಲ್ಮೋಸ್ಟ್ ಕಾಟನ್ಸ್ ಯಾವ್ದು ತೊಗೊಂಡಿದ್ದೀನಿ ಅವು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ, ಕಂಪೇರ್ ಟು ದ ಸಲ್ವಾರ್ ಸೂಟ್ಸ್. ಸೊ ದಿಸ್ ಇಸ್ ದ ಒನ್ ಆ್ಯಕ್ಚುಲಿ. ಸೊ ಇಲ್ಲಿ ನನಗೆ ಎಷ್ಟಾಗಿದೆ ಅಂದರೆ, ಇದು ಆ್ಯಕ್ಚುಲಿ ಬೀಟ್ಸ್ ಅಲ್ಲಿ ಲೈಕ್ ಅದು ಏನು ಮುತ್ತಿನ ಮಣಿ ಬರ್ತಲ್ಲ ಸಿಗ್ತದೆ, ಸೊ ಅದರಲ್ಲಿ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಯೂನಿಕ್ ಡಿಸೈನ್. ಈವನ್ ಕೆಳಗಡೆನೂ ಕೂಡ, ಸೊ ಮೇಲ್ಗಡೆ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇಟ್ ಈಸ್ ಲುಕಿಂಗ್ ಸೇಮ್. ಆ್ಯಂಡ್ ನನಗೆ ಕರೆಕ್ಟಾಗಿ ಕೂತಿದೆ ಆ್ಯಕ್ಚುಲಿ, ಡೈಲಿ ಆಫೀಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಲ್ವಾರ್ ಸೂಟ್ ಆ್ಯಕ್ಚುಲಿ. ಸೊ ಇದು ನಿಮ್ಮ ಮೇಲ್ಗಡೆ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ. ಸೊ ಇದರಲ್ಲಿ ಇದು ಆ್ಯಕ್ಚುಲಿ ಮಲ್ಚಂದೇರಿ ಕ್ಲಾತ್ ಆ್ಯಕ್ಚುಲಿ. ಮಲ್ಚಂದೇರಿ ಸಾರಿ, ನಾಟ್ ಅ ಮಲ್ಚಂದೇರಿ, ಇಟ್ಸ್ ಅ ಜಾರ್ಜೆಟ್ ಆ್ಯಕ್ಚುಲಿ. ಸ್ವಲ್ಪ ಜಾರ್ಜೆಟ್ ಮಿಕ್ಸ್ ಥರ ಇದೆ ಕ್ಲಾತ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಡಿಸೈನ್ಸ್ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ತಿರ್ಬೋದು, ದುಪ್ಪಟ ಒಂದು ಸೈಡ್ ಈ ಥರ ಇದೆ ಆ್ಯಂಡ್ ಒಂದು ಸೈಡ್ ಈ ಥರ ಇದೆ ಆ್ಯಕ್ಚುಲಿ ಡಿಸೈನ್. ಇದು ಯು ಕ್ಯಾನ್ ಸಿ. ಇದು ಅಷ್ಟೇ ಲೈಕ್ ಇದು ಎಲ್ಲ ಎಂಬ್ರಾಯ್ಡಿಂಗ್ದು, ಮಿಷಿನ್ ಎಂಬ್ರಾಯ್ಡಿಂಗೇನೆ. ಸೊ ಇದು ಬಂದ್ಬಿಟ್ಟು 1500 1700 ಏನೋ ಆಯಿತು ಅನ್ಕೊತೀನಿ. ಸೊ ಇದು ದುಪ್ಪಟ್ಟ ಅದ್ರದ್ದು. ಆ್ಯಂಡ್ ಇದು ಬಂದ್ಬಿಟ್ಟು ಇದು ಟಾಪ್ ಆ್ಯಕ್ಚುಲಿ. ಇದು ಲೈಕ್ ಹೇ ಲೈನ್ ಕುರ್ತಿ ಅಂತಾರಲ್ಲ, ಸೊ ಆ ಥರ. ಸೊ ಇದು ಸೆಂಟ್ರಲ್ಲಿ ಆ್ಯಕ್ಚುಲಿ ಡಿಸೈನ್ ಇದೆ, ಮೇಲ್ಗಡೆ ನೀವು ನೋಡ್ತಿರೋ ಹಾಗೆ. ಆ್ಯಂಡ್ ನನಗೆ ಇದರಲ್ಲಿ ಇಷ್ಟ ಆಗ್ತದಿದ್ದು ಒಂದು ಪಾರ್ಟ್ ಅಂದರೆ ಪ್ಯಾಂಟ್ ಆ್ಯಕ್ಚುಲಿ. ಸೊ ಪ್ಯಾಂಟ್ ಏನು ಮಾಡಿದ್ದಾರೆ ಅಂದರೆ, ಇವರು ಸೆಂಟ್ರಲ್ಲಿ ಸ್ವಲ್ಪ ವಿ ಕಟ್ ಥರ ಏನೋ ಸಮಥಿಂಗ್ ಹಾಕಿದ್ದಾರೆ. ಸೊ ನಂತರ ಬಾಡಿ ಶೇಪ್ ಇರೋರಿಗೆ ಸ್ವಲ್ಪ ಅದು ಟೈಟ್ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿದ್ರೆ ಇಲ್ಲಿ ಈ ಥರ. ಸೊ ಇದು ಬಂದ್ಬಿಟ್ಟು ನನಗೆ ನೀಟಾಗಿ ಕೂಡ್ತಿಲ್ಲ. ಸೊ ಬಟ್ ಎನಿವೇ ಅದು ಟಾಪ್ ಬಂದ್ಬಿಟ್ಟು ನನಗೆ ಫುಲ್ ಲೆಂತೆ ಬರೋದ್ರಿಂದ ಸೊ ಪ್ಯಾಂಟ್ದು ಅದು ಏನಷ್ಟು ಕಾಣಲ್ಲ, ಸೊ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಪ್ಯಾಂಟ್ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದ್ದರೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ದಟ್ ಶೇಪ್ ಆ್ಯಕ್ಚುಲಿ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸೊ ಅದು ಬಿಟ್ಟರೆ ನನಗೆ ಕ್ಲಾತ್ ವೈಸ್ ಇನ್ನೆಲ್ಲ ನನಗೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಮೂವ್ ಆನ್ ಟು, ಇದು ಆಲ್ರೆಡಿ ನೀವು ನೋಡಿದ್ದೀರ ಅನಿಸುತ್ತೆ, ನಾನು ಕೆಲವೊಂದು ಪೋಸ್ಟ್ ಹಾಕಿದ್ದೀನಿ ಇನ್ಸ್ಟಾದಲ್ಲಿ ಆ್ಯಂಡ್ ರೀಲ್ ಕೂಡ ಹಾಕಿದ್ದೀನಿ ಆ್ಯಕ್ಚುಲಿ ಈ ಡ್ರೆಸ್ದು. ಸೊ ಇದು ಕೂಡ ಅದೇ ಶಾಪಲ್ಲಿ ತೊಗೊಂಡಿದ್ದು ಇದು. ಸೊ ಇದು ಬಂದ್ಬಿಟ್ಟು ಮಲ್ಚಂದೇರಿ, ಐ ಥಿಂಕ್ ಮಲ್ಚಂದೇರಿ ಅಂತ ಹೇಳಿದ್ರು ಅವರು. ನನಗೆ ಅಷ್ಟು ಕ್ಲಾತ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ನಂಗೆ ಕಾಟನ್ ಒಂದೇ ನೀಟಾಗಿ ಗೊತ್ತಾಗೋದು. ಅದು ಬಿಟ್ಟರೆ ಜಾರ್ಜೆಟ್ ಇರ್ಬೋದು, ಸಿಲ್ಕ್ ಒಂದು ಗೊತ್ತಾಗುತ್ತೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ. ಈ ಮಲ್ಚಂದೇರಿ, ಜಾರ್ಜೆಟ್ ಸಮಥಿಂಗ್ ಆ ಥರ ಟೈಪ್ಸ್ ನನಗಷ್ಟು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಇದು ಅವ್ರು ಮಲ್ಚಂದೇರಿ ಅಂತ ಅಂದರು. ಸೊ ಮಲ್ಚಂದೇರಿ ಕಾಟನ್ ಸಮಥಿಂಗ್ ಮಿಕ್ಸ್ ಅಂತ ಏನೋ. ಸೊ ಇದು ದುಪ್ಪಟ, ಸೊ ಈ ಥರ ಇದೆ. ಆ್ಯಂಡ್ ಲೈಕ್ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ, ಸೊ ಇಟ್ ಈಸ್ ಲುಕಿಂಗ್ ನೈಸ್ ಆನ್ ಮೀ ಆ್ಯಕ್ಚುಲಿ. ಆ್ಯಂಡ್ ಈ ಕಲರ್ ನನಗೆ ಸೂಟ್ ಆಗ್ತಿದೆ. ಇದು ಪ್ಯಾಂಟ್ ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಆ ಥರ ಏನಿಲ್ಲ, ಇದು ಕರೆಕ್ಟಾಗಿ ನನಗೆ ಕೂತಿದೆ. ಆ್ಯಂಡ್ ಮೇಲ್ಗಡೆ ಟಾಪ್ ಬಂದುಬಿಟ್ಟು ಸೊ ಇದು ಈ ಥರ ಇದೆ ಆ್ಯಕ್ಚುಲಿ. ವಿ ನೆಕ್ಕಲ್ಲಿ ಈ ಥರ ಡಿಸೈನ್ಸ್ ಬಂದಿದೆ ಆ್ಯಂಡ್ ಈ ಥರ ಫ್ಲವರ್ಸ್ದು ಬಾಕ್ಸ್ ಬಂದಿದೆ ಇಲ್ಲಿ. ನನಗೆ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ಸೊ
ಇದು ನನಗೆ ಚೆನ್ನಾಗೂ ಕಾಣಿಸ್ತಿತ್ತು. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಮದುವೆ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ರೀಸೆಂಟಾಗಿ 1 ವೀಕ್ ಬ್ಯಾಕು. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು 1 ಮೋರ್ ಆಫೀಸ್ ವಿಯರ್ ಇದು ಕೋಆರ್ಡ್ ಸೆಟ್ ಆ್ಯಕ್ಚುಲಿ. ಇದು ಕಾಟನ್ ಆ್ಯಕ್ಚುಲಿ. ನನಗಿದು ಸಖತ್ ಇಷ್ಟ ಆಗಿದೆ ಆ್ಯಕ್ಚುಲಿ. ಇದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ನೋಡ್ತಿದ್ರೆ 2 ಸೈಡ್ ಪಾಕೆಟ್ಸ್ ಇದೆ ಇದ್ರದ್ದು. ಆ್ಯಂಡ್ ವಿ ನೆಕ್ ಇದೆ. ಆ್ಯಂಡ್ ನೆಕ್ಕಲ್ಲಿ ಇದರ ಸಮಥಿಂಗ್ ಮಣಿನ ಈ ಥರ ಜೋಡಿಸಿ ಹಾಕಿದ್ದಾರೆ, ಲೈಕ್ ಥ್ರೆಡ್ಡಿಂಗ್. ಆ್ಯಂಡ್ ಇಲ್ಲಿ ಈ ಥರ ಓಪನಿಂಗ್ ಇದೆ. ಆ್ಯಂಡ್ 2 ಕಡೆ ಪಾಕೆಟ್ಸ್ ಇದೆ. ಆ್ಯಂಡ್ ಮೋಸ್ಟ್ ನನಗೆ ಫುಲ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ದ ಫ್ಲವರ್ ಡಿಸೈನ್. ಸೊ ವಿಡಿಯೋದಲ್ಲಿ ಫುಲ್ ನೀಟಾಗಿ ಕಾಣಿಸ್ತಿದೆ. ಸೊ ಇದು ನನಗೆ ಸಖತ್ ಇಷ್ಟ ಆಯಿತು. ಯುನೀಕ್ ಆಗಿದೆ. ಪಾಕೆಟ್ಸ್ 2 ಸೈಡಲ್ಲಿದೆ, ಸೆಂಟ್ರಲ್ಲೂ ಇದೆ. ಸೊ ಇದು ನನಗೆ ಇಷ್ಟ ಆಯಿತು. ಆ್ಯಂಡ್ ಪ್ಯಾಂಟು ಕೂಡ ಇತ್ತು, ಸ್ವಲ್ಪ ಅಗಲವಾಗಿ ಲೂಸ್ ಪ್ಯಾಂಟ್ ಥರ ಇದೆ ಇದು. ಸೊ ಇದು ಈ ಥರ ಕಾಣಿಸ್ತಿದೆ ನನಗೆ. ಇದೂ ಕಂಫರ್ಟಬಲ್ ಚೆನ್ನಾಗಿದೆ ನನಗೆ. ಆ್ಯಂಡ್ 1 ಮೋರ್ ಸಲ್ವಾರ್ ಸೂಟ್ ಆ್ಯಕ್ಚುಲಿ. ಇದು ಅವ್ರದ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫುಲ್ ಫೇಮಸ್ ಆಗಿದ್ದಂಥ ಒಂದು ಸಲ್ವಾರ್ ಸೂಟು. ಇದು ಕೂಡ ಮಲ್ಚಂದೇರಿದು ಕ್ಲಾತ್. ಸೊ ದುಪ್ಪಟ ಈ ಥರ ಇದೆ. ಸೊ ನನಗೆ ವೀಡಿಯೋದಲ್ಲಿ ಇಷ್ಟ ಆಗ್ಬಿಟ್ಟು ನಾನು ಇದೇ ಥರದ್ದು ಬೇಕಂತ ಕೇಳಿದಾಗ ಅವರು ನನಗೆ, ಸೊ ಇದು ಯುನೀಕ್ ಪೀಸು ಆಲ್ಮೋಸ್ಟ್ ಖಾಲಿ ಆಗಿದೆ, ಇಲ್ಲ ಇವಾಗ ಸದ್ಯಕ್ಕೆ ಇರೋದು ಒಂದೇ ಪೀಸು, ಅದನ್ನು XXL ಇದೆ ಅಂದರು. ನಾನು ಉಚ್ಚಿ ಥರ ಇಷ್ಟ ಆಗಿದೆ ಅಂದ್ಬಿಟ್ಟು XXL ಕೊಡಿ, ನಾನು ಸ್ಟಿಚ್ ಮಾಡಿಸ್ಕೊತೀನಿ ಅಂತ ತೊಗೊಂಡೆ. ಬಟ್ ವೀಡಿಯೋದಲ್ಲಿ ನೋಡಿದ್ರೆ ನಾನು ಸ್ವಲ್ಪ ಹಿಂದೆಗಡೆ ಕ್ಲಿಪ್ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಇಡಿಸ್ಬಿಟ್ಟು ಎಲ್ಲ ಸ್ಟಿಚಸ್ ಹಾಕಿಸಿ ನನ್ನ ಅಳತೆಗೆ ನಾನು ಅದು ಸ್ಟಿಚ್ ಮಾಡಿಸ್ಬೇಕು. ಸೊ ಇದು ಈ ಥರ ಇದೆ, ಕಾಫಿ ಬ್ರೌನ್ ಕಲರು, ಬಟ್ ಐ ಟುಕ್ XXL. ಸೊ ಈ ಥರ ಇದೆ ಡಿಸೈನ್. ನನಗೆ ಇಷ್ಟ ಆಯಿತು ಇದು ಆ್ಯಕ್ಚುಲಿ. ಕ್ಲಾತು ಕೂಡ ಕಂಫರ್ಟಬಲ್ ಆಗಿದೆ. ಬಟ್ ನಾನು ತೊಗೊಂಡಿರೋದು ಎಲ್ಲದೂ ಅಷ್ಟೇ, ಕ್ಲಾತ್ ಎಲ್ಲವೂ ಕೂಡ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಇವೇ ಇದು ಪ್ಯಾಂಟ್ ಕೂಡ ಚೆನ್ನಾಗಿದೆ, ಬಟ್ ಇದು ಲೂಸ್ ಆಗುತ್ತೆ, ಸ್ವಲ್ಪ ಇಡಿಸ್ಬೇಕು. ಎಲಾಸ್ಟಿಕ್ ಆಫ್ ಇದ್ರ ಥರ ಇದೆ. ಸೊ ಲಾಸ್ಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಒಂದು ಕೋಆರ್ಡ್ ಸೆಟ್ ಆ್ಯಕ್ಚುಲಿ. ಇದು ಸ್ಲೀವ್ಲೆಸ್ ಆ್ಯಕ್ಚುಲಿ. ಸ್ಲೀವ್ಸ್ ಕೊಟ್ಟಿದ್ದಾರೆ, ನಾವು ನಿಮಗೆ ಬೇಕಂದರೆ ಹಾಕಿಸ್ಕೋಬೋದು. ಇದು ಸ್ವಲ್ಪ ವೆಲ್ವೆಟ್ ಮಿಕ್ಸ್ ಕ್ಲಾತಲ್ಲಿ ಬರುತ್ತೆ. ಸೊ ಈ ಥರ ಇದೆ. ಎಷ್ಟು ಡಿಸೈನ್ ಇದೆ ನೀವೆಲ್ಲ ಪ್ಲೈನ್ ಪೂರ್ತಿ ಡಾರ್ಕ್ ಬ್ಲೂ, ನೇವಿ ಬ್ಲೂ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಮಿರರ್ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ. ಇಲ್ಲಿ ಒಂದಿದೆ, ಮತ್ತು ಅದು ಬಿಟ್ಟರೆ ಇಲ್ಲಿ ಒಂದು ಡಿಸೈನ್ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಪ್ಯಾಂಟು ಕೂಡ ಫುಲ್ ಲೂಸ್ ಪ್ಯಾಂಟ್ ಇದು. ಇದನ್ನು ಚೆನ್ನಾಗಿ ಕಾಣ್ತಿದೆ ನನಗೆ. ನಿಮ್ಮ ಸೈಡಲ್ಲಿ ನೋಡಿದ್ರೆ ನನಗೆ ಸ್ಲೀವ್ಲೆಸ್ಸೇ ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ. ಸೊ ನಾನು ಸ್ಲೀವ್ಸ್ ಹಾಕ್ಸೋಕೆ ಹೋಗಲ್ಲ. ಸೊ ತೊಗೊಂಡಿರೋದು ಎಲ್ಲದನ್ನೂ ನನಗೆ ಇಷ್ಟನೇ ಆಗಿ ತೊಗೊಂಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಇದು ಆಫೀಸ್ ವೇರ್ಸ್ ಏನು ನಾನು ಕಾಟನ್ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು 899 ಸಮಥಿಂಗ್ ಏನೋ ಬಿತ್ತು. ಸೊ ನನಗೆ ವರ್ತ್ ಅಂತಲೇ ಅನ್ನಿಸ್ತು. ಇದು ಕೂಡ 1100 1200 ಏನೋ. ಆ್ಯಂಡ್ ಇನ್ನೊಂದು ಕಾಫಿ ಕಲರ್ದು ನಾನು ಕಾಫಿ ಬ್ರೌನ್ದು ಒಂದು ಕೋಟ್ ಸೆಟ್ ತೋರಿಸ್ದೆ. ಸೊ ಅದನ್ನು ಬಂದ್ಬಿಟ್ಟು 999 1000 ಅಂತ ಅನ್ಕೊತೀನಿ ಅಷ್ಟೇ. ಕಾಸ್ಟ್ಲಿ ಆಗಿದ್ದು ನನಗೇನಂದರೆ ಆ 3 ಸಲ್ವಾರ್ ಸೂಟ್ ಏನು ತೋರಿಸ್ತೇನೆ ನಾನು, ಮಲ್ಚಂದೇರಿ 2 ಮತ್ತು ಇನ್ನೊಂದು ಬಂದ್ಬಿಟ್ಟು ಅದು ಇನ್ನೊಂದು ಕಲರ್ ಏನಪ್ಪ ಕಲರ್, ಸ್ವಲ್ಪ ಲೈಟ್ ಬ್ಲೂ ಥರ ಬರುತ್ತಲ್ಲ, ಲೈಟ್ ಪರ್ಪಲ್ ಕಲರು. ಸೊ ಅದು ಬಂದ್ಬಿಟ್ಟು ಆ 3 ಸ್ವಲ್ಪ ಕಾಸ್ಟ್ ಅನ್ನಿಸ್ತು. ಸೊ ಅದು ಜಾರ್ಜೆಟ್ ಬಂದ್ಬಿಟ್ಟು ಅದು ಯಾವ್ದು ತೋರಿಸಿದ್ನಲ್ಲ ಸೆಕೆಂಡ್ ನಾನು, ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್, ಅದು ಆ್ಯಕ್ಚುಲಿ ನನಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಯಿತು. 2 ಮೇಲೆ ಹೋಯಿತು. ಸೊ 2,3 2,2 ಏನೋ ಬಿತ್ತು ಅಂದ್ಕೊತೀನಿ. ಇನ್ನು ಬಾಕಿ 2,2 ಸಮಥಿಂಗ್ ಏನೋ ಬಿತ್ತು. ಸೊ ಟೋಟಲ್ 10,250 ಏನೋ ಹೇಳಿದ್ರು. ಅವ್ರು ಆಲ್ರೆಡಿ ಮುಂಚೆನೇ ಹೇಳಿದರು. ಸೊ ಇಟ್ಸ್ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಾವು ಏನು ಡಿಸ್ಕೌಂಟ್ ಮಾಡಲ್ಲ, ಏನು ಮಾಡಲ್ಲ ಅಂತ. ಹಾಗಾಗಿ ನಾವು ಕೂಡ ಜಾಸ್ತಿ ಬಾರ್ಗಿಂಗ್ ಮಾಡೋಕೆ ಹೋಗಲ್ಲ. ಆದರೂ ಮಾಡಿದ್ವಿ, ಒಂದು 200 ಬಿಟ್ಟರು ಲಾಸ್ಟಿಗೆ ಅಷ್ಟೇ. ಸೊ ಟೋಟಲಿ 1,250 1,500 ಏನೋ ಪೇ ಮಾಡಿದ್ವಿ. ಬಟ್ ಸ್ವಲ್ಪ ರಿಗ್ರೆಟ್ ಆಯಿತು, ಇಷ್ಟೊಂದು ಹೋಗಿದ್ದು ಅಂತ ತೊಗೊಳಕ್ಕೆ ಅಂದ್ಬಿಟ್ಟು. ಬಟ್ ಎಷ್ಟೊಂದು ತೊಗೊಳಾಯ್ತು. ಬಟ್ ಓಕೆ, ಆಫೀಸ್ ವೇರ್ಸ್ ನನಗೆ ಏನು ಅಷ್ಟೊಂದು ರಿಗ್ರೆಟ್ ಇಲ್ಲ ಆ್ಯಕ್ಚುಲಿ. ನನಗೆ ಇಷ್ಟನೇ ಆದವು. ಬಟ್ ಈ ಸಲ್ವಾರ್ ಸೂಟ್ಸು ಸ್ವಲ್ಪ ರಿಗ್ರೆಟ್ ಇತ್ತು. ಬಟ್ ನನ್ನ ಫ್ರೆಂಡ್ ಮದುವೆಲಿ ಅದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿದ್ಮೇಲೆ ನನಗೆ ಸೊ ರಿಗ್ರೆಟ್ ಎಲ್ಲ ಹೋಯಿತು, ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದಿಷ್ಟು ನಂದು ಚಿಕ್ಕಪೇಟೆಯಲ್ಲಿ ನಾನು ಆ ಶಾಪಲ್ಲಿ ಪರ್ಟಿಕ್ಯುಲರ್ ಅದೇನು ಶಾಪಲ್ಲಿ ತೊಗೊಂಡಿದ್ನಲ್ಲ ಅದ್ರದ್ದು ಬ್ಲಾಗು. ಶಾಪ್ ನೇಮ್ ಬಂದ್ಬಿಟ್ಟು ಸಮಥಿಂಗ್ ಏನೋ
ನನಗೆ ನೆನಪಾಗ್ತಿಲ್ಲ, ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ನೋಡ್ಬಿಟ್ಟು ಅಲ್ಲಿಂದ ಹೋಗಿದ್ದು. ಸೊ ಅದೇ ಥರ ಇನ್ನೂ ಕೆಲವೊಂದು ಶಾಪ್ಸ್ ಇದೆ, ಪ್ರಾಚಿ ಕಲೆಕ್ಷನ್ಸ್ ನಿಯರ್ ಬೈನೇ ಪ್ರಾಚಿ ಕಲೆಕ್ಷನ್ಸ್ ಇದೆ. ಸೊ ಅಲ್ಲೂ ಅಷ್ಟೇ ಇದೇ ಥರ ಕ್ಲಾತ್ಸ್ ಎಲ್ಲ ಚೆನ್ನಾಗಿ ಸಿಗ್ತವೆ. ನಾನು ಆ್ಯಕ್ಚುಲಿ ಒಂದು 3-4 ಅಂಗಡಿ ಹೋಗೋಣ ಅಂತ ಹೋದೆ, ಬಟ್ ಒಂದೇ ಅಂಗಡಿಲಿ ಇಷ್ಟು ತೊಗೊಂಡಿರೋದ್ರಿಂದ ಇನ್ನೂ ಬೇರೆ ಅಂಗಡಿಗಳಿಗೆ ಹೋದರೆ ಮತ್ತೆ ಆಲ್ರೆಡಿ ಬ್ಯಾಂಕ್ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ ಎಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಇದನ್ನೇ ತೊಗೊಂಡಿರೋದಕ್ಕಿಂತ ಮನೇಲಿ ಎಷ್ಟು ಬೈಸ್ಕೊತೀನೋ ಗೊತ್ತಿಲ್ಲ. ಬಟ್ ನೀವು ಇನ್ನೂ ಒಂದು 6 months 7 months ಬಟ್ಟೆ ಕಡೆ ತಲೆ ಹಾಕ್ಬೋದು. ತಲೆ ಹಾಕಿದ್ರೆ ಆಬ್ವಿಯಸ್ಲಿ ಸ್ಲಿಪ್ಪರ್ ಸೆಟ್ ಬೀಳ್ತಾವೆ ಮನೇಲಿ. ಸೊ ಇದಿಷ್ಟು ನಂದು ಚಿಕ್ಕಪೇಟೆದ್ದು ವ್ಲಾಗ್ ಆಗಿತ್ತು. ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಒಂದು ಅಡ್ರೆಸ್ಸು, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಇಫ್ ಯು ಲೈಕ್ ಇಟ್ ರಿಯಲಿ. ಆ್ಯಂಡ್ ಕಮೆಂಟ್ ಮಾಡಿ ಔಟ್ ಆಫ್ ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು, ವಿಚ್ ವಿಲ್ ಸೂಟ್ಸ್, ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಇಂಡಿವಿಜುವಲ್ ಪ್ರೈಸಸ್ಸು ನನಗಷ್ಟು ನೆನಪಿಲ್ಲ, ಬಿಲ್ಲೂ ಎಲ್ಲೋ ಕಳೆದಾಕೊಂಡ್ಬಿಟ್ಟಿದ್ದೀನಿ, ನನಗೆ ಬಿಲ್ಲು ಕೂಡ ಸಿಗ್ತಿಲ್ಲ. ಹಾಗಾಗಿ ಇಂಡಿವಿಜುವಲ್ಸ್ ಎಲ್ಲೋ ನಾನು ಹೇಳ್ದಂಗೆ ಜಸ್ಟ್ ಇವು ಆಫೀಸ್ ವೇರ್ ಸ್ವಲ್ಪ ಅರೌಂಡ್ 1000, ಇನ್ನು ಅದು ಬಿಟ್ಟು ಇವೆಲ್ಲ ಅರೌಂಡ್ 2000. ಸೊ ಟೋಟಲ್ 10,000 ಎಬೋನೇ ಆಯ್ತು ಆ್ಯಕ್ಚುಲಿ. ಸೊ ಇಟ್ ವಿಲ್ ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸಿತ್ತು ನನಗೆ. ಸೊ ಅಷ್ಟೇ, ಇಷ್ಟ ಆಗಿತ್ತು ನನ್ನ ವ್ಲಾಗು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹೇಳಿ, ಲೈಕ್ ಹೇಗಿತ್ತು, ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನಿಮಗೆ. ಟಾಟಾ ಬಾಯ್ ಬಾಯ್. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಟಾಟಾ ಬಾಯ್ ಬಾಯ್. ಐಲ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್.